ನೋಡಿ, ನಿಮ್ಮ ಪವಿತ್ರವಾದ ಮತವನ್ನ ಇರುವೆ ಗುರುತಿನ ನಮ್ಮ ಕಸ್ತೂರಿಗೆ ಕೊಡಬೇಕು ಅಂತ ಈ ಪಾಳೆಗಾರರು ಕೇಳ್ಕೊಳ್ತಾ ಇದ್ದಾರೆ. ಸುಮ್ನೆ ನಿಂತ್ಕೊಳ್ರಿ, ನಮ್ ಓಟ್ ಏನಿದ್ರು ಇಂದ್ರ ಮುಂಗೆ. ಮಾತಾಡ್ತೀಯಾ? ಕಸ್ತೂರಿಗೆ ಅಂತ ಪಾಳೆಗಾರರು ಹೇಳಿ ಬರ್ತಾರೆ. ನಿಲ್ಸಿ ನಿಲ್ಸಿ, ಎಲ್ರು ಒಂದ್ ನಿಮಿಷ ಬಾಯಿಗೆ ಬೀಗ ಹಾಕೊಂಡು ಇರಿ. ಅಪ್ಪ ಕಂಠಿ ಹೋಗಿ ಅಪ್ಪಾಜಿ. ಲೋ ಕಂಠಿ ಇರವ ಹೋಗಿ ಅಪ್ಪಾಜಿ. ರಣಧೀರ ಕಂಠಿ ಅಪ್ಪಾಜಿ ಅನ್ಬೇಡಿ, ನಂಗೆ ನಾಚಿಕೆ ಆಗುತ್ತೆ ಅಷ್ಟೇ. ಎಲ್ಲ ಮನೆಯಿಂದ ಆಚೆಗೆ ಏನೋ ತಲೆ ಮೇಲೆ ಬಿದ್ದು ಅಂತಾರ ಕೂತು ಬಿಟ್ರೆ ಸಮಸ್ಯೆ ಪರಿಹಾರ ಆಗಲ್ಲ ಕಣೋ. ನಿರ್ಧಾರ ಮಾಡಬೇಕಾದವನು ನೀನು. ನಿನಗೆ ಕಸ್ತೂರಿ ಬೇಕೋ ಇಲ್ಲ ಇಂದಿರಾ ಬೇಕೋ ನೀನೇ ತೀರ್ಮಾನ ಮಾಡ್ಬೇಕು. ನಡಿ ನಡಿಯೋ. ಅರೆ ನಡಿ ಅಂದ್ರೆ ನೀವು ಬನ್ನಿ ಮುಂದೆ. ಹೋಗು ಬೇಗ. ಇರು ಬಂದ ನೋಡು. ಬಿಡ್ರೆ, ಇವಳು ನೋಡಿದ್ರೆ ಅರ್ಧಂಬರ್ಧ ಹುಚ್ಚಿ, ಇವಳು ಫುಲ್ ಹುಚ್ಚಿ. ಯಾವಳ ಹತ್ರ ಏಗ್ಲಿ, ಯಾವಳ ಹತ್ರ ಸಾಯ್ಲಿ ನಾನು. ನನ್ ಕರ್ಮ ನೋಡಿ. ಈ ಗಡಿ ಬಿಡಿ ಗಂಡನ್ ಗಲಾಟೆ ಇವತ್ತಿನ ವಿಷಯ ಅಲ್ಲ, ಅನಾದಿ ಕಾಲದಿಂದ ನಡ್ಕೊಂಡ್ ಬರ್ತಾನೆ ಇದೆ. ಇವರೆಲ್ಲರೂ ದೇವ್ರ ಮನೆನೆ ಹೋಗಿ ಅವ್ರಿಗೆ ಪರಿಹಾರ ಸಿಕ್ಕಿದ್ದು. ಅದಕ್ಕೆ ನಾವೇನ್ ಮಾಡೋಣ, ತಲೆ ಮೇಲೆ ಗಂಗೆನ ಕೂರ್ಸ್ಕೊಂಡು ತೊಡೆ ಮೇಲೆ ಪಾರ್ವತಿನೂ ಕೂರ್ಸ್ಕೊಂಡಿರೋ ಪರಮೇಶ್ವರ ಹತ್ರ ಹೋಗಿ ಪರಿಹಾರ ಕೇಳೋಣ. ಅದಕ್ಕೆ ಓಂ ನಮಃ ಶಿವಾಯ.